ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯ. ಈ ದಿನದ ದೇವರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನ 32 ಮತ್ತು 33. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ ಚಾಪ್ಟರ್ 10 ವರ್ಸಸ್ 32 and 33. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. Therefore, whoever confesses me before men, him I will also confess before my Father who is in heaven. But whoever denies me before men, him I will also deny before my Father who is in heaven ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಮಾತನ್ನು ಸಾಕ್ಷಾತ್ ಯೇಸು ಕ್ರಿಸ್ತರು ಈ ಭೂಲೋಕದಲ್ಲಿ ಜೀವಿಸ್ತಾ ಇದ್ದಂತಹ ದಿನಗಳಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಿದ್ದಾರೆ. ಈ ಮಾತಿನ ಅರ್ಥವೇನಂತಂದರೆ, ಯೇಸು ಕ್ರಿಸ್ತನನ್ನು ಯಾರು ತನ್ನವರು ಅಥವಾ ನಾನು ಯೇಸು ಕ್ರಿಸ್ತನವನು ಎಂಬುದಾಗಿ ಯಾರು ಈ ಭೂಲೋಕದಲ್ಲಿ ಜನರ ಮುಂದೆ ಒಪ್ಪಿಕೊಳ್ಳುತ್ತಾರೋ ಅಂಥವರನ್ನು ಯೇಸು ಕ್ರಿಸ್ತರು ಪರಲೋಕದಲ್ಲಿರತಕ್ಕಂತಹ ತಂದೆಯ ಮುಂದೆ ಮತ್ತು ದೇವದೂತರ ಮುಂದೆ ಇವನು ನನ್ನವನು, ಈಕೆ ನನ್ನವಳು ಎಂಬುದಾಗಿ ಆ ಯೇಸು ಕ್ರಿಸ್ತರು ಒಪ್ಪಿಕೊಳ್ಳುತ್ತಾರೆ. ಈ ಭೂಲೋಕದಲ್ಲಿ ನಾನು ಯೇಸುವಿನವನಲ್ಲ ಎಂಬುದಾಗಿ ಹೇಳಿಕೊಳ್ತಕ್ಕಂಥವರನ್ನು ಯೇಸು ಕ್ರಿಸ್ತರು ಕೂಡ ಇವನು ನನ್ನವನಲ್ಲ ಎಂಬುದಾಗಿ ತಂದೆಯ ಬಳಿಯಲ್ಲಿ ಹೇಳಿಕೊಳ್ತಾರೆ ಎಂದು ಈ ಮಾತಿನ ಅರ್ಥವಾಗಿದೆ. ಏಕೆ ದೇವಜನರೇ, ನಾವು ಕೆಲವೊಂದು ಸನ್ನಿವೇಶಗಳಲ್ಲಿ ನಾನು ಯೇಸುವನ್ನು ನಂಬಿರತಕ್ಕಂಥವನು, ಯೇಸುವಿನ ಹಿಂಬಾಲಕಳು ಎಂಬುದಾಗಿ ಹೇಳುವುದಕ್ಕೆ ಕೆಲವೊಮ್ಮೆ ಸಂಕೋಚ, ಕೆಲವೊಮ್ಮೆ ಭಯ, ಕೆಲವೊಮ್ಮೆ ಮುಜುಗರವನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಎದುರಾಗ್ತೈತೆ. ಆದರೆ ಗಮನಿಸ್ರಿ, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನಾನು ಯೇಸುವಿನವಳು ಎಂಬುದಕ್ಕೆ ಹೇಳುವುದಕ್ಕೆ ಯಾವುದೇ ಸಂಕೋಚವಿಲ್ಲದೆ ನಾವು ಅದನ್ನು ಹೇಳುತ್ತಾ ಈ ಭೂಲೋಕದಲ್ಲಿ ನಾವು ಮುಂದೆ ಸಾಗಿ ಹೋಗೋಣ. ಆ ರೀತಿಯ ಮಾಡಲಿಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಲಿ. ಕರ್ತನು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.